ರಾಜಶೇಖರ್ MP ಅವರಿದ್ದಾರೆ, ನಮ್ಮ ವಿಶ್ವನಾಥ್ ರೆಡ್ಡಿ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಅಡ್ವೈಸರು, ಮತ್ತು ನಾನು ಶಿವಕುಮಾರ್ ಅವರಿಬ್ಬರು ಕೂಡ ಕೇಂದ್ರದ ಜಲಶಕ್ತಿ ಅಂದರೆ ಇರಿಗೇಷನ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿದ್ವಿ ಪಾಟೀಲ್ರಿಗೆ. ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳೆಲ್ಲ ಮಾತಾಡಿದ್ವಿ. ಅದು ಕಾವೇರಿ ಕಣಿವೆದಿರ್ಬೋದು, ಕೃಷ್ಣದಿರ್ಬೋದು, ಭದ್ರಾದಿರ್ಬೋದು, ಮತ್ತು ಅನೇಕ ವಿಚಾರಗಳನ್ನೆಲ್ಲ ಮಾತಾಡಾದ್ಮೇಲೆ ಮತ್ತಿಲ್ಲಿ ತುಂಗಭದ್ರಾ ಇದು ಪ್ರಾಧಿಕಾರದವರು 19ನೇ ಗೇಟು ರಿಪ್ಲೇಸ್ ಮಾಡಿದ್ದು, ಮತ್ತು ಅದಾದಮೇಲೆ 50 ವರ್ಷಕ್ಕಿಂತ ಹಿಂದೆ ಹಾಕಿರ್ತಕ್ಕಂಥ ಎಲ್ಲ ಗೇಟ್ಗಳು ಕೂಡ ಬದಲಾವಣೆ ಆಗಿತ್ತು. 73 ಇಯರ್ಸ್ 73 ವರ್ಷದ ಹಿಂದೆ ಹಾಕಿದ್ದಂಥ ಗೇಟ್ಗಳು ಎಲ್ಲ ಹಳೇದಾಗಿತ್ತು ಅಂತ ಎಲ್ಲಾನು ಕೂಡ ಈಗ ಬದಲಾವಣೆ ಮಾಡಿದ್ದಾರೆ, ಹೊಸದು ಹಾಕಿದ್ದಾರೆ. ಅದಕ್ಕೆ ಒಂದು ಕಾರ್ಯಕ್ರಮ ಪ್ರಾಧಿಕಾರದವರೇ ಇಟ್ಕೊಂಡಿದ್ದಾರೆ. ಆದರೆ ನಾವು 25ಕ್ಕೆ 12 ಗಂಟೆಗೆ ಆಮೇಲೆ ಬಂದ ಉದ್ದೇಶ ಪ್ರಾಧಿಕಾರದವ್ರು ಮಾಡಿದ್ರು ಕೂಡ ಈಗ ನಮ್ಮ ರಾಜ್ಯದ ವ್ಯಾಪ್ತಿನಲ್ಲಿ ಅವರೆಲ್ಲ ಕೂಡ ಬರೋದರಿಂದ ಇಲ್ಲಿ ಏರ್ಪಾಟ್ ಮಾಡಬೇಕಲ್ಲ, ಅದೆಲ್ಲ ಕಾರ್ಯಕ್ರಮ ಎಲ್ಲ ಆಗಬೇಕು. ಮತ್ತು ಅವಕಾಶ ಸಿಕ್ಕಿದ್ರೆ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ನಮ್ಮ ರಾಜ್ಯ, ಅದೇ ರೀತಿ ಆಂಧ್ರ ಪ್ರದೇಶ, ತೆಲಂಗಾಣದವರು, ಕೇಂದ್ರದ ಮಂತ್ರಿಗಳು ಬರ್ತಾರೆ. ಅವಕಾಶ ಸಿಕ್ಕಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂತು ಮಾತಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸಮಯ ಸಿಕ್ಕಿದ್ರೆ ನವಲಿ ಜಲಾಶಯದ ಬಗ್ಗೆ ಏನಾದರೂ